ಮಾಡಿಕೊಂಡು 12 ವರ್ಷಗಳ ಬಳಿಕ ಆಗುವಂತಹ ಶ್ರೀ ಸದಾಶಿವದೇವರ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಇದೀಗ ಫೆಬ್ರವರಿ ತಿಂಗಳ 11ರಿಂದ 16ರ ತನಕ ಬ್ರಹ್ಮಶ್ರೀ ಮುಂತಾದ ಭವಿಷ್ಯತಂತ್ರಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅದರ ಭಾಗವಾಗಿ ಹಲವಾರು ಪರಿಹಾರಗಳನ್ನೆಲ್ಲ ದೈವಜ್ಞರ ಮೂಲಕ ಕಂಡುಬಂದಲ್ಲಿ ಎಲ್ಲವನ್ನೂ ಪೂರೈಸಿಕೊಂಡು ಇನ್ನು ಕೆಲವು ಹೋಮ ಹವನಾದಿಗಳು ಇದೆ. ಅವೆಲ್ಲವೂ ಕೂಡ ಆ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ತಂತ್ರಿವರಿಯರ ನೇತೃತ್ವದಲ್ಲಿ ಜರುಗಲಿಕ್ಕಿದೆ. ಅದೇ ಪ್ರಕಾರವಾಗಿ ಶ್ರೀ ಸನ್ನಿಧಿಯಲ್ಲಿ ಈ ದಿವಸ ಅದರ ಅಂಗವಾಗಿ ಚಪ್ಪರ ಹಾಕುವಂತಹ ಕಾರ್ಯಕ್ರಮ, ಅದರ ಚಪ್ಪರ ಪೂಜೆ, ಈ ಕಾರ್ಯಕ್ರಮವು ಕೂಡ ಅದರ ಭಾಗವಾಗಿ ಈ ದಿವಸ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅನುಕೂಲ ಮಾಡಿಕೊಟ್ಟಂತಹ ಸೇವೆಯನ್ನು, ಆರಾಧನೆಯನ್ನು ಶ್ರೀ ಶಕ್ತಿ ಸ್ವರೂಪನಾದಂತಹ ಸದಾಶಿವನು ಸಂಪೂರ್ಣದಿಂದಲೂ ಪರಿಪೂರ್ಣತೆಯಿಂದಲೂ ಸ್ವೀಕರಿಸಿ ಈ ಕ್ಷೇತ್ರದ ಆಡಳಿತ ವರ್ಗದವರಿಗೂ ಅದೇ ರೀತಿ ಈ ಊರಿನ ಹೊರ ಊರಿನ ಎಲ್ಲ ಭಕ್ತ ಮಹಾಶಯರಿಗೂ ಕೂಡ ಆ ಸದಾಶಿವನು ಆಯುರಾರೋಗ್ಯ, ಸಂಪತ್ತು, ಬೆಳೆ, ಭಾಗ್ಯಾದಿಗಳನ್ನು ಕೊಟ್ಟು ಸದಾಶಿವ ದೇವರ ಪೂರ್ಣಾನುಗ್ರಹ, ಸನ್ಮಂಗಲ, ಶ್ರೇಯೋಭಿವೃದ್ಧಿ, ಶ್ರೇಯಸ್ಸು, ಸೌಭಾಗ್ಯವನ್ನು ಸರ್ವ ಸಮಸ್ತ ಕುಟುಂಬಕ್ಕೆ ಕರುಣಿ ಎಲ್ಲ ಭಕ್ತರು ಬಂಧು ಬಾಂಧವರೆಲ್ಲ ಸೇರಿಕೊಂಡು ಈ ಜರುಗುವಂತಹ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಿಘ್ನವಾಗಿ, ಯಾವ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ಜರುಗುವಂತೆ ಶ್ರೀ ಸದಾಶಿವ ದೇವರು ತಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಕೊಡಲಿ, ಅದೇ ರೀತಿ ಸಂರಕ್ಷಿಸಿಕೊಂಡು ಕೂಡ ಬರಲಿ ಎಂಬುದಾಗಿ ಶ್ರೀ ಸದಾಶಿವದೇವರ ಪವಿತ್ರವಾದಂತಹ ದಿವ್ಯ ಪುಣ್ಯ ಚರಣಾರವಿಂದಗಳಿಗೆ ಶಿರವನ್ನವಾಗಿ ನಮಸ್ಕರಿಸಿಕೊಂಡು ಸಾಷ್ಟಾಂಗ ಭಕ್ತಿಪೂರ್ವಕವಾಗಿ ಸರ್ವ ಸಮಸ್ತರು ಸನ್ನಿಧಿಯಲ್ಲಿ ಸಂತೋಷದಿಂದ ಮಾಡುವಂತಹ ಸರ್ವ ಪ್ರಾರ್ಥನೆ. ಗುರುಬ್ರಹ್ಮ, ಗುರುರ್ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಗುರುದೇವಮ್ಮ. ದೀರ್ಘಾಯುಷ್ಯಮಸ್ತು, ಸನ್ಮಂಗಲಾಂತು. ಇವತ್ತು ಬ್ರಹ್ಮಕಲಶದ ಪೂರ್ವಭಾವಿ ಸಿದ್ಧತೆಯಲ್ಲಿ ಒಂದು ಪ್ರಮುಖ ದಿನ, ಚಪ್ಪರ ಮುಹೂರ್ತ ಅಂತ. ಈ ಇಷ್ಟು ವ್ಯಾಪ್ತಿಗೆ, ಈ ಗದ್ದೆಗೆ ಮತ್ತು ಬಹುಶಃ ಮೇಲೆ ಕೂಡ ಚಪ್ಪರ ಬೇಕಾಗ್ತದೆ ಇನ್ನೊಂದಷ್ಟು ಕಡೆಗಳಲ್ಲಿ. ಇಷ್ಟು ವ್ಯಾಪ್ತಿಗೆ ಚಪ್ಪರ ಹಾಕಲಿಕ್ಕೆ ಒಂದು ಶುಭಾರಂಭದ ಮುಹೂರ್ತ ಇವತ್ತು ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಹು ದೂರದಿಂದ ಹೇಳ್ಬೋದು ಅಥವಾ ಹತ್ತಿರದಲ್ಲೂ ಹೌದು, ರಾಧಾಕೃಷ್ಣ ಭಟ್ ಅಂತ ಚೆನ್ನಂಗೋಡು, ಅವರಿಗೆ ಇನ್ನೊಂದು ಜಾಗ ಇಲ್ಲಿ ಪಕ್ಕದಲ್ಲಿ ನಮ್ಮ ಕರೋಲ್ ತರ್ಕದಲ್ಲಿ ರಾಮತೋಟದಲ್ಲಿ ಉಂಟು. ಅವರ ತಂದೆಯವರೇ ನಮಗೆ ಹಳೆ ಪರಿಚಯದವರು, ಅವರ ತಂದೆಯ ಕಾಲದಿಂದ. ಬೇರೆ ಬೇರೆ ಕಡೆಗಳಲ್ಲಿ ಭಾರತಾದ್ಯಂತ ಬೇರೆ ಬೇರೆ ಉದ್ಯೋಗ ಮಾಡಿ ಈಗ ಕೃಷಿಯೇ ಒಳ್ಳೆಯದಂತ ಹೇಳಿ ತುಂಬಾ ವ್ಯವಸ್ಥಿತವಾಗಿ ಚೆನ್ನಾಗಿ ಕೃಷಿ ಮಾಡುವಂತಹ ಒಂದು ಮನೆತನದವರು. ಹಾಗೆ ಅವರು ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಚೆನ್ನಂಗೋಡು ಅಂದ್ರೆ ಕಾರಡ್ಕದಿಂದ ಸ್ವಲ್ಪ. ಹಾಗೆ ರಾಧಾಕೃಷ್ಣ ಭಟ್ರು ಬಂದಿದ್ದಾರೆ, ಅವರು ನಮಗೆ ಈ ಮುಹೂರ್ತಕ್ಕೆ ಸರಿಯಾಗಿ ಸಿಕ್ಕಿದ್ದಾರೆ, ನಮ್ಮ ಕಂಬದ ಮುಹೂರ್ತಕ್ಕೆ. ಹಾಗಾಗಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ನಮಗೆ ವಿಶೇಷವಾಗಿ 2-3 ಜನ ನಮ್ಮ ಅತಿಥಿಗಳೇ ಇಂದ್ರಪುಟ್ಟಕ್ಕೆ ಬಂದಿದ್ದಾರೆ. ನಾವು ಈ ಕಾರ್ಯಕ್ರಮಕ್ಕೆ ಅಂತ ಕರೆದದ್ದಲ್ಲ, ಅವರಾಗಿ ಬಂದು ಸೇರ್ಕೊಂಡಿದ್ದಾರೆ.
ನಮ್ಮ ಈ ಊರಿನಿಂದಲೇ ಮದುವೆ ಆದವರು ಈಗ ನಾಯಕಾಪಿನ ಹತ್ರ ಇದ್ದಾರೆ. ಗುಲಾಬಿ ಅಕ್ಕ ಮತ್ತು ಅವರ ಮನೆಯವರು ತಿಮ್ಮಣ್ಣ ಭಟ್ ಅವರು ಕೂಡ ಇಲ್ಲಿ ತಿಮ್ಮಣ್ಣ ಭಟ್ ಅವರು ಬಂದಿದ್ದಾರೆ. ಮತ್ತು ನೀವೆಲ್ಲ ಬಂದು ನಿಮ್ಮೆಲ್ಲನೂ ಸ್ವಾಗತಿಸ್ತೇನೆ. ರಾಧಾಕೃಷ್ಣ ಭಟ್ರು ಒಂದೆರಡು ಶುಭ ನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತ ಕೇಳ್ತಾ ಇದ್ದಾರೆ. ಸದಾಶಿವ ಅಂತ ಹೇಳಿದ್ರೆ ಎಲ್ಲ ದೇವರಲ್ಲಿ ಪ್ರಭು, ಎಲ್ಲ ಮೇಲಿರುವಂತಹ ದೇವರವರನ್ನು. ಶಿವ ಅಂತ ಹೇಳಿದ್ರೆ ಬೇಸಿಕಲಿ ಶಿವ ಅಂತ ಹೇಳಿದ್ರೆ ಒಂದು ಶೂನ್ಯ ಅಂತ ಮಾತ್ರ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಈ ಶಿವನಾಗ ನಾವು ಇದು ಪ್ರಾರ್ಥನೆ ಮಾಡಿಕೊಟ್ಟಿರೋದು. ತುಂಬ ಹಳೆ ಕಾಲದ ದೇವಸ್ಥಾನದಲ್ಲಿ ಈಗ ಒಂದು ಬ್ರಹ್ಮಕಲಶ ಆಗುವಂಥದ್ದು ಒಂದು ಒಳ್ಳೆ ಸಂತೋಷ ವಿಷಯ. ಅದಕ್ಕೆಲ್ಲರೂ ಬಂದು ಅದಕ್ಕೆಲ್ಲರೂ ಸಹಕರಿಸಬೇಕು ಅಂತ ನಮ್ಮೊಂದು ಇದಾಗಿ ವಿನಂತಿ. ಇಲ್ಲಿ ಪಡ್ರೆ ಗ್ರಾಮದ ದೇವಸ್ಥಾನ ಆಗಿರುವಂತಹ ಈ ಸದಾಶಿವ ಏತರ್ಕ ಸದಾಶಿವ ದೇವಸ್ಥಾನ 2008ರಲ್ಲಿ ಜೀರ್ಣೋದ್ಧಾರ ನಡೆದದ್ದು. ಈಗ ಪುನಃ 14 ವರ್ಷ ನಂತರ ಪುನಃ ಜೀರ್ಣೋದ್ಧಾರ ಆಗ್ತಾ ಇರ್ತದೆ. ಆ ಸಮಯದಲ್ಲಿ ಇದು ತುಂಬ ಹಳೆಯ ದೇವಸ್ಥಾನ. ಇದರ ಚರಿತ್ರೆ ತುಂಬ ಹಿಂದಿನದ್ದು. ಇದೇ ರೀತಿ ಕೆಲವೇ ದೇವಸ್ಥಾನಗಳು ಇಲ್ಲಿ ಶಿವಕ್ಷೇತ್ರಗಳು ಇಲ್ಲಿ ಈ ಊರಿನಲ್ಲಿ ಸುಮಾರಿದೆ. ಎಲ್ಲವೂ ಈಗ ಜೀರ್ಣೋದ್ಧಾರದಲ್ಲಿ ಒಂದೊಂದಾಗಿ ಮೆಲ್ಲಗೆ ಜೀರ್ಣೋದ್ಧಾರ ಆಗ್ತಾ ಇದೆ. ಅದೊಂದು ಸಂತೋಷದ ಸಂಗತಿ. ನಮ್ಮ ಸನಾತನ ಧರ್ಮದೊಂದು ಪ್ರತೀಕವಾಗಿರುವಂಥ ಈ ದೇವಸ್ಥಾನಗಳನ್ನು ನಾವು ಜೀರ್ಣೋದ್ಧಾರ ಮಾಡೋದು ಭಾರಿ ಅಗತ್ಯ. ಅಂಥ ವಿಷಯದಲ್ಲಿ ಇಲ್ಲಿ ಗ್ರಾಮಸ್ಥರೆಲ್ಲ ಕೂಡಿ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು, ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈಗ ಫೆಬ್ರವರಿ 11ರಿಂದ 16ರವರೆಗೆ ಇಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ನಡೆಯುತ್ತಿದೆ. ಹಾಗೆಲ್ಲ ಇದರಲ್ಲಿ ಈ ಊರಿನವರಲ್ಲದೆ ಬೇರೆ ಪರವೂರಿಂದ ಸುಮಾರು ಜನ ಸೇರಿ ಇಲ್ಲಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬಹುದಂತೇಳಿ ಎಲ್ಲರಿಂದ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಓಂ ನಮಃ ಶಿವಾಯ. ಏತರ್ಕ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶದ ಒಂದು ಸಂಭ್ರಮ, ಸಿದ್ಧತೆ, ಪೂರ್ವಭಾವಿ ತಯಾರಿಯಲ್ಲಿ ನಾವಿದ್ದೇವೆ. ಬರುವ ಫೆಬ್ರವರಿ 11ರಿಂದ 16ರವರೆಗೆ ದೊಡ್ಡ ಉತ್ಸವ ನಡೀಲಿಕ್ಕಿದೆ. ಅದರ ಹಿನ್ನೆಲೆಯಲ್ಲಿ ಇಡೀ ಏತರ್ಕ ಗ್ರಾಮ ಸಜ್ಜುಗೊಳ್ತಾ ಇದೆ. ಅದರ ಪೂರ್ವ ಸಿದ್ಧತೆ ಒಂದು ಪ್ರಮುಖ ಅಂಗ ಇವತ್ತು ಚಪ್ಪರ ಮುಹೂರ್ತ. ಅಂದರೆ ಈ ಗದ್ದೆಗಿಡಿ ಚಪ್ಪರ ಹಾಕಿ ಅದನ್ನೊಂದು ಅಲಂಕಾರ ಮಾಡುವಂಥ ಪ್ರಕ್ರಿಯೆಗೆ ಇವತ್ತು ಚಾಲನೆ ಸಿಕ್ಕಿದೆ. ಹಾಗಾಗಿ ನಮ್ಮ ಮಿತ್ರರು ಚನ್ನಂಗೋಡಿನ ರಾಧಾಕೃಷ್ಣ ಭಟ್ರು ಬಂದರು, ಅದನ್ನು ಕಂಬದ ಮುಹೂರ್ತ ಮಾಡಿ ಹೋಗಿದ್ದಾರೆ. ಹಾಗಾಗಿ ಚಪ್ಪರ ಮುಹೂರ್ತ ಅಂತ ಹೇಳೋದು ಒಂದು ದೇವಸ್ಥಾನದ ಬ್ರಹ್ಮಕಲಶದ ಒಂದು ಪ್ರಮುಖ ಅಂಗ. ಇದರ ಹಿನ್ನೆಲೆಯಲ್ಲಿ ಬಹುದೊಡ್ಡ ಒಂದು ಕಾರ್ಯಕರ್ತರ ಸಂಯೋಜನೆಯೂ ಮಾಡಲೇಬೇಕಾದೆ. ಯಾಕಂತ ಹೇಳಿದ್ರೆ ಇದೆಲ್ಲ ನಾವು ಸಾಧ್ಯ ಆದಷ್ಟು ಶ್ರಮದಾನದಲ್ಲಿ ಕಿಂಕರರಿಂದ, ಶಿವನ ಕಿಂಕರರಿಂದ, ಶಂಕರನ ಕಿಂಕರರ ಮುಖಾಂತರ ಮಾಡೋದಂತ. ಹಾಗಾಗಿ ಈಗ ಇವತ್ತಿನಿಂದ ಪ್ರತಿದಿನ ಈ ಚಪ್ಪರ ಮುಹೂರ್ತದ ನಂತರ ಪ್ರತಿದಿನ ಕನಿಷ್ಠ 10 ಜನ ಕಾರ್ಯಕರ್ತರು ಸಂಜೆ 6-7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕೆಲಸ ಮಾಡಬೇಕು ಅಂತ ಹೇಳೋದು ಒಂದು ಯೋಜನೆ ಇದೆ. ಹಾಗಾಗಿ ಪೂರಕ ಕಾರ್ಯಕರ್ತರೆಲ್ಲ ಇವತ್ತು ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಈ ಇಷ್ಟು ಸಮಯ ನಮಗೆ ಭಾನುವಾರ ಅಂತ ಇತ್ತು ನಾವು ಶಿವಾರ್ಪಣಾ ಕಾರ್ಯಕ್ರಮಗಳು. ಈಗ ಇವತ್ತಿಂದ ಚಪ್ಪರ ಮುಹೂರ್ತ ಅಂದರೆ ಪ್ರತಿದಿನ ಮಾಡಬೇಕಾದಿದೆ. ಯಾಕಂದರೆ ಅಷ್ಟು ಕೆಲಸಗಳಿದೆ. ಅಲ್ಲಿ ಸಂಕ ಆಗಬೇಕು, ಸೇತುವೆ ಆಗಬೇಕು, ಇಲ್ಲಿ ಅಡಿಗೆ ಶಾಲೆ ತಯಾರಾಗಬೇಕು, ಭೋಜನ ಶಾಲೆ ತಯಾರಾಗಬೇಕು, ಊಟದ ವ್ಯವಸ್ಥೆಗಳು, ಇಲ್ಲಿ ತಂತ್ರಿಗಳಿಗೆ ಬೇಕಾದಂಥ ವ್ಯವಸ್ಥೆಗಳು, ಅಂದರೆ ಇಲ್ಲಿ ಚಪ್ಪರದ ಅಡಿಯಲ್ಲಿ ಕಲಶ ಇಡಲಿಕ್ಕಿರುವಂಥ ಜಾಗ ಸೆಟ್ ಆಗಬೇಕು. ಈ ಥರದ ಸುಮಾರು ಕೆಲಸಗಳಿದೆ. ಹಾಗಾಗಿ ಇವತ್ತಿಂದ ಅದಕ್ಕೆಲ್ಲ ಚಾಲನೆ ಬರ್ತಾ ಇದೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಯಾರಿಗೆಲ್ಲ ಈ ಕೆಲಸಕ್ಕೆ, ಕಿಂಕರರ ಕೆಲಸಕ್ಕೆ ಯುವಕರೇ ಆಗಬೇಕು ಹಾಗೇನಿಲ್ಲ, ವಯಸ್ಸಾದವರು ಮಾಡುವಂಥ ಕೆಲಸಗಳಿರ್ತದೆ ಇಲ್ಲಿ. ಹಾಗಾಗಿ ಎಷ್ಟು ಸಾಧಾರಣ ಒಂದು ನಡೆದಾಡುವ ಶಕ್ತಿ ಇರುವ ಒಬ್ಬ ಕಿಂಕರನಿಗೂ ಕೂಡ ಇಲ್ಲಿ ಕೆಲಸ ಇದೆ. ಹಾಗಾಗಿ ಎಲ್ಲ ಕಿಂಕರರಿಗೆ ನಾವು ಕರೆ ಕೊಡೋದೇನೆಂದರೆ ಇವತ್ತಿಂದ ನಿತ್ಯ ಬನ್ನಿ ಅಂತ, ದೇವಸ್ಥಾನಕ್ಕೆ ನಿತ್ಯ ಈ ಶಿವಾರ್ಪಣೆಗಾಗಿ ಬನ್ನಿ ಅಂತ. ಓಂ ನಮಃ ಶಿವಾಯ.